ನಮಗೆ ಮತ್ತೊಂದು ಸಮಸ್ಯೆ ಮುಖ್ಯವಾಗಿ ಈ ಖಾಸಗೀಕರಣ ಅಂತ ಬಂದಾಗ ನಾವು ಭಾಳ ಸುಲಭವಾಗಿ ಖಾಸಗೀಕರಣ ಮಾಡಲಿಕ್ಕೆ ಒಂದು ಅವಕಾಶ ಆಗ್ಬಿಟ್ಟಿತ್ತು. ಏನು 2011-12ರಲ್ಲಿ ಇದ್ದಂಥವರು ಈ ಒಂದು ಕಂಪ್ನಿ ವೈಸ್ ರಿಕ್ರೂಟ್ಮೆಂಟ್ ಆಯ್ತಲ್ಲ, ಕಂಪ್ನಿ ವೈಸ್ R&P ಆಗಿ ಕಂಪ್ನಿ ವೈಸು ನೋಟಿಫಿಕೇಷನ್ ಆಗಿ ರಿಕ್ರೂಟ್ಮೆಂಟ್ ಆಗಿತ್ತು. ನಿಮಗೆಲ್ಲ ಗೊತ್ತಿದೆ, ನಾವೆಲ್ಲ KPTCಲಿಂದ ಡೆಪ್ಯುಟೇಷನ್ ಮೇಲೆ ಕೆಲಸ ಮಾಡ್ತಾ ಇರೋದು ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಒಳಗೆ. ನಾವು ಯಾರೋ ಡಿಸ್ಟ್ರಿಬ್ಯೂಷನ್ ಕಂಪ್ನಿ ಎಂಪ್ಲಾಯೀಸ್ ಅಲ್ಲ, ನಾವೆಲ್ಲ ಟ್ರಾನ್ಸ್ಮಿಷನ್ ಕಂಪ್ನಿ ಎಂಪ್ಲಾಯೀಸ್. ಈಗೇನು ಡಿಸ್ಟ್ರಿಬ್ಯೂಷನ್ ಕಂಪ್ನಿಗಳೇ ನೋಟಿಫಿಕೇಷನ್ ಮಾಡಿ ರಿಕ್ರೂಟ್ಮೆಂಟ್ ಮಾಡಿದ್ರು, ಮುಂದಿನ ಖಾಸಗೀಕರಣ ಅಂತ ಬಂದಾಗ ನಮ್ಮನ್ನೆಲ್ಲ ಡೆಪ್ಯುಟೇಷನ್ ಮೇಲೆ ವಾಪಸ್ ಕಳಿಸಿ, ಅಲ್ಲಿ ಏನು ಇವತ್ತು ಖಾಸಗೀಕರಣ ತಪ್ಪಿಸ್ಬೇಕು ಅಂತ ಅಂದರೆ ಇರ್ತಕ್ಕಂಥ ಎಕ್ಸಿಸ್ಟಿಂಗ್ ಮ್ಯಾನ್ ಪವರು ಮುಖ್ಯವಾದ ಕಾರಣ. ಅದಕ್ಕೆ ರಿಕ್ರೂಟ್ಮೆಂಟ್ನೆಲ್ಲ ತಡಿಬೇಕು ಅಂತ ಹೊಡ್ತಾವ್ರೆ ಜಾಸ್ತಿ. ಇವತ್ತು 50 ರಿಕ್ರೂಟ್ಮೆಂಟ್ ಅಗತ್ಯವಾಗಿ ಇದೆ ಅಂದರೆ ರಿಕ್ರೂಟ್ಮೆಂಟ್ ಮಾಡೋದೇ ಒಂದು 30% 40%. ಈ ಹೆಚ್ಚು ನೌಕರನ್ನೆಲ್ಲ ಟ್ರಾನ್ಸ್ಮಿಷನ್ ಕಂಪ್ನಿಗೆ ವಾಪಸ್ ಕಳಿಸಿ, ಅವಾಗ ಬೆಸ್ಕಾಂ ಒಳಗೆ ರಿಕ್ರೂಟ್ಮೆಂಟ್ ಆಗಿರೋ ಎಲ್ಲ ಒಂದು ಸ್ವಲ್ಪ ಜನ ಇರ್ತಿದ್ರು ಕಂಪ್ನಿ ವೈಸ್ ಆಗಿರ್ತಕ್ಕಂಥವ್ರು. ಅವಾಗ ಖಾಸಗೀಕರಣ ಮಾಡೋಕ್ಕೆ ಹೆಚ್ಚು ವಿರೋಧ ಬರ್ತಿರಲಿಲ್ಲ. ಅದು ಒಂದು ಅಸ್ತ್ರ ಆಗಿ ಉಳಿದಿತ್ತು. ಅದೇ ಸಂದರ್ಭದಲ್ಲಿ ನಮ್ಮ ಇಂಜಿನಿಯರ್ಸ್ಗಳು ಏನು 2015ರಲ್ಲಿ 2018ರಲ್ಲಿ ಸುಮಾರು 900 ಜನ 1000 ಜನ ಅನಿಸುತ್ತೆ ರಿಕ್ರೂಟ್ಮೆಂಟ್ ಆಗಿದ್ರು. ಅವ್ರಿಗೆ ಕಂಪ್ನಿ ವೈಸ್ ಟ್ರಾನ್ಸ್ಫರ್ ಕೂಡ ಕೊಡ್ತಿರಲಿಲ್ಲ. ನನಗೆ ಗೊತ್ತಿರೋರು ಒಬ್ಬರು ಇಂಜಿನಿಯರು ಹೆಂಡ್ತಿ ಒಂದು ಕಂಪ್ನಿನಾಗ ಅವರೇ, ಇನ್ನೊಂದು ಬೇರೆ ಇದರಲ್ಲಿ ಇನ್ನೊಂದು ಕಂಪ್ನಿನಲ್ಲಿ ಇನ್ನೊಂದು ಅವ್ರ ಶ್ರೀಮತಿ ಇದ್ದಾರೆ. ಅವರಿಬ್ಬರು ಯಾವಾಗಲೂ ಶನಿವಾರ ಭಾನುವಾರ ಮಾತ್ರ ಓಡಾಡ್ಕೊಂಡಿರ್ಬೇಕು. ಅವರಿಬ್ಬರೂ ನಿರಂತರವಾಗಿ ಒಂದೇ ಕಡೆ ಜೀವನ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ಇಂಟರ್ ಕಂಪ್ನಿ ಟ್ರಾನ್ಸ್ಫರೇ ಕೊಡ್ತಾ ಇರಲಿಲ್ಲ. ಎಲ್ಲ ಅದು ಯಾವುದೋ ಒಂದು ಸಂದರ್ಭದಲ್ಲಿ ಡೆಪ್ಯುಟೇಷನ್ ಅಂತ ಕೊಟ್ಟರು, ಅದನ್ನು ಕ್ಯಾನ್ಸಲ್ ಮಾಡಿದ್ರು. ಸೊ ಇದನ್ನೆಲ್ಲ ಮನಗಂಡು ಈ ಖಾಸಗೀಕರಣ ಅಂತ ಬಂದಾಗ ಅದನ್ನು ತಡಿಲಿಕ್ಕೆ ಇದ್ದಂಥ ಅವಕಾಶನ ನಾವು ತೆಗೆದುಹಾಕಿ ಒಂದು ಅದ್ಭುತವಾದಂಥ ಭದ್ರ ಬುನಾದಿಯನ್ನು ಹಾಕಿದ್ದೇವೆ. ಅದೇನಪ್ಪ ಅಂದರೆ ಕಾಮನ್ ಸೀನಿಯಾರಿಟಿ. ಇದು ಕೇಳ ಕಾಮನ್ ಸೀನಿಯಾರಿಟಿ ಅಂತ ಯಾರಿಗಾನ ಹೇಳಿದ್ರೆ ಕಾಮನ್ ಸೀನಿಯಾರಿಟಿ ಅಂತ ಸುಮ್ಮನೆ ಹಾಕ್ತಾರೆ. ಈ ಕಾಮನ್ ಸೀನಿಯಾರಿಟಿ ಅನುಕೂಲ ಯಾವಾಗ ನಿಮಗೆ ಕರೆಕ್ಟಾಗಿ ತಿಳಿತದೆ ಅಂದರೆ, ಈ ಖಾಸಗೀಕರಣ ಆದಂಥ ಸಂದರ್ಭದಲ್ಲಿ ನಾವೆಲ್ಲ ಹೋರಾಟ ಕಳಿತೀವಲ್ಲ, ಆ ಒಗ್ಗಟ್ಟಿನ ಪ್ರಶ್ನೆ ಬರ್ತದಲ್ಲ, ಅವಾಗ ಕಾಮನ್ ಸೀನಿಯಾರಿಟಿ ಎಷ್ಟು ಅನುಕೂಲ ಆಯ್ತಪ್ಪ ಅನ್ನೋದು ತಮಗೆಲ್ಲ ಗೊತ್ತಾಗ್ತದೆ. ಇವತ್ತು ಬೇರೆ ಬೇರೆ ಕಂಪ್ನಿ ವೈಸ್ ರಿಕ್ರೂಟ್ಮೆಂಟ್ ಆಗಿ ಬೇರೆ ಬೇರೆ R&P ರೆಗ್ಯುಲೇಷನ್ಸು, ಅವರೆಲ್ಲ ಬೇರೆ ಬೇರೆ ಅಂಬ್ರೆಲಾ ಕೆಳಗಡೆ ನಿಂತಿದ್ದವ್ರನ್ನೆಲ್ಲರನ್ನೂ ತೊಗೊಂಬಂದು KPTCL ಅನ್ನೋ ಒಂದು ದೊಡ್ಡ ಅಂಬ್ರೆಲಾ ಕೆಳಗಡೆ ನಿಲ್ಲಿಸಿದ್ದೇವೆ. ಈ ಒಂದು ಮುಂದಿನ ದಿನಗಳಲ್ಲಿ ಖಾಸಗೀಕರಣ ಅಂತ ಬಂದಾಗ ಹೋರಾಟ ಮಾಡಲಿಕ್ಕೆ ದೊಡ್ಡ ಶಕ್ತಿಯನ್ನು ತುಂಬಿದ್ದೇವೆ. ಮತ್ತು ನಮ್ಮ ಇಂಜಿನಿಯರ್ಗಳಿಗೆ ಕೂಡ ಇಂಟರ್ ಕಂಪ್ನಿ ಟ್ರಾನ್ಸ್ಫರ್ ಆಗಿ ಅವರು ಕೂಡ ಬೇರೆ ಬೇರೆ ಕಡೆ ಕೆಲಸ ಮಾಡಲಿಕ್ಕೆ, ಅವ್ರು ಇಚ್ಛೆ ಪಟ್ಟಂಥ ಸ್ಥಳಗಳಲ್ಲಿ ಸ್ವಲ್ಪ ದಿವಸಗಳು ಕೆಲಸ ಮಾಡಲಿಕ್ಕೆ ಅವಕಾಶ ಆಗಿದೆ. ಇದು ಒಂದು ಕಗ್ಗಂಟಾಗಿ ಉಳಿದಿತ್ತು. ಈಗ ಅದನ್ನು ಹೇಳ್ತಾರೆ ನಾವೇ ಕಾಮನ್ ಸೀನಿಯಾರಿಟಿ ಮಾಡಿದ್ದು ಅಂತ. ಈಗ ನಮ್ಮ ರಿಲೇಷನಾಗೂ ಒಂದು 100 ಎಕರೆ ಜಮೀನು ತಗೊಂಡವ್ರು ಯಾರು, ಅದು 30 ವರ್ಷ ಹಂಗೆ ಪಾಳು ಬಿಟ್ಬಿಟ್ಟಿದ್ದಾರೆ. ಅಂದರೆ ಏನು ಬೆಳೆದಿಲ್ಲ, ಏನೂ ಇಲ್ಲ, ಅಟ್ಲೀಸ್ಟ್ ಕಾಡನ್ನೇ ಬೆಳೆಸ್ಬೋದಾಗಿತ್ತು. ಆ ರೀತಿ ಇವರು ಕಾಮನ್ ಸೀನಿಯಾರಿಟಿ ಮಾಡಬೇಕು ಅನ್ನೋ ಒಂದು ಪ್ರಸ್ತಾವನೆ ತಂದಿಟ್ಟಿದ್ರು. ಪ್ರಸ್ತಾವನೆ ತಂದವೆಲ್ಲ ಕಾರ್ಯರೂಪಕ್ಕೆ ಬರಲ್ಲ. ಅದನ್ನು ನಾವು ಅರ್ಥಕೊಂಡು ಅದು ಬೇರೆ ಬೇರೆ ನೋಟಿಫಿಕೇಷನ್ಗೆ ಆಗಿದ್ರು ಕೂಡ ಒಂದ್ಸತಿ ಬೋರ್ಡ್ ಮೀಟಿಂಗ್ ಒಳಗೆ ಕಾಮನ್ ಸೀನಿಯಾರಿಟಿ ಪ್ರಶ್ನೆ ಎತ್ತಿದಾಗ ನಮ್ಮ ಅಧ್ಯಕ್ಷಿಗೆ ಮಾನ್ಯ ಮಂತ್ರಿಗಳು ಹೇಳಿರಂತೆ, ಅಲ್ಲರಿ ನೀವಿಬ್ಬರು ಅಲ್ಲಿ ಕೂತ್ಕೊಂಡಿದ್ದೀರಾ, ಅವ್ರು ನಿನ್ನ ಮೇಲೆ ಕೇಸ್ ಹಾಕ್ಯಾರ, ಅವ್ರ ಮೇಲೆ ಕೇಸ್ ಹಾಕ್ಯಾರ, ನಾನು ಮೇಲ್ಗೆ ಹೋಗ್ಬೇಕು, ನೀನು ಕೇಳಿಕ್ಕೆ ಹೋಗ್ಬೇಕು ಅಂತ. ಇನ್ನು ಕಾಮನ್ ಸೀನಿಯಾರಿಟಿ ಬೇರೆ ಬೇರೆ ಕಂಪ್ನಿ ವೈಸ್ ರಿಕ್ರೂಟ್ಮೆಂಟ್ ಆಗಿರೋದನ್ನ ನಿಮ್ಮನ್ನೆಲ್ಲ ತಂದು ಒಂದೇ ಸೀನಿಯಾರಿಟಿ ಕೆಳಗಡೆ ನಿಲ್ಲಿಸ್ಲಿಕ್ಕೆ, ಒಂದೇ ಅಂಬ್ರೆಲಾ ಕೆಳಗಡೆ ನಿಲ್ಲಿಸ್ಲಿಕ್ಕೆ ಎಲ್ಲರೂ ಆಗುತ್ತೆ. ಫಸ್ಟ್ ನಿಮ್ಮ ಇಂಜಿನಿಯರ್ಸ್ಗಳಿಗೆ ಕೇಳಿ ನೋಡಿ, ಇದೆಲ್ಲ ಆಮೇಲೆ ಇನ್ನೊಂದು 108 ಕೇಸ್ ಹಾಕಿಂತೀರ ಅಂತ ಇದೇ ವರ್ಡ್ ಹೇಳಿರಂತೆ. ಅವಾಗ ನಾವು ಅಸೋಸಿಯೇಷನ್ ಎಲ್ಲ ಇಂಜಿನಿಯರ್ಸ್ನ ಕರೆದು ಈ ಕಾಮನ್ ಸೀನಿಯಾರಿಟಿ ಮಹತ್ವವನ್ನು ಅವ್ರಿಗೆ ತಿಳಿಸಿ, ಯುವ ಇಂಜಿನಿಯರ್ಗಳಿಗೆ ಮೊದಲು ಕೆಲಸ ಇದ್ರಪ್ಪ ನಾವು ಸವಲತ್ತು ಹೊಡೆದಾಡೋದು, ನಮ್ಮ ಉದ್ಯೋಗನೇ ಇಲ್ಲ ಅಂದರೆ ಎಲ್ಲಿ ಸವಲತ್ತು, ಫಸ್ಟು ಉದ್ಯೋಗ ಭದ್ರತೆ ಕಾಪಾಡ್ಕೊಳ್ಳೋಣ. ದಯವಿಟ್ಟು ನಾವೆಲ್ಲ ನೀವು ಬೇರೆ ಬೇರೆ ಅಂಬ್ರೆಲಾ ಕೆಳಗಡೆ ಇದ್ರೆ ನಿಮ್ಮನ್ನೆಲ್ಲ ಒಂದೇ ಕಡೆ ಒಟ್ಟು ಹಾಕ್ಬೇಕಾದ್ರೆ ಸಣ್ಣ ಪುಟ್ಟ ಅರಿಗಿನಾಗ ನಿಂತವ್ರಿಗೆ ಸ್ವಲ್ಪ ನೀರು ತೊಟ್ಟಿಕೊತ್ತೆ ಅಂತ ಏನು ಮಾಡೋಕ್ಕಾಗಲ್ಲ. ಒಂದು 2% 3% ಸ್ವಲ್ಪ ಅನಾನುಕೂಲ ಆಗುತ್ತೆ, ಅದನ್ನೆಲ್ಲ ನೀವು ಸಹಿಸ್ಕೋಬೇಕು. ಯಾವುದೇ ಕಾರಣದಿಂದ ಯಾರು ಕೋರ್ಟ್ಗೆ ಹೋಗಿ ಮತ್ತೆ ಅದಕ್ಕೊಂದು ಬ್ಯಾರಿಯರ್ನ ಕ್ರಿಯೇಟ್ ಮಾಡಬೇಡಿ ಅಂತೇಳಿ ಒಂದು 100-150 ಜನ ಬಂದಿದ್ರು ಅವತ್ತು. ಅವರೆಲ್ಲ ಇಲ್ಲ ಸರ್, ನಾವೆಲ್ಲ ಕಾಮನ್ ಸೀನಿಯಾರಿಟಿ ಬರಲಿ, ನಮಗೆಲ್ಲ ಇಂಟರ್ ಕಂಪ್ನಿ ಟ್ರಾನ್ಸ್ಫರ್ ಆಗಿಲ್ಲ, ನಾವೆಲ್ಲ ಗುಲ್ಬರ್ಗದಾಗಿದ್ದೀವಿ, ನಮ್ಮ ಸ್ವಂತ ಊರು ಇಲ್ಲಿ, ನಮ್ಮ ಮದುವೆ ಆಗಿರೋದು ಆ ಕಡೆ, ನನ್ನ ಹೆಂಡತಿಗೆ ಇನ್ನೊಂದು ಕಡೆ ಕೆಲಸ, ಈ ರೀತಿ ಎಲ್ಲ ಸಮಸ್ಯೆಗಳು ಒಬ್ಬೊಬ್ಬರಿಗೆ ಒಂದೊಂದು ರೀತಿ ಸಮಸ್ಯೆ ಇದೆ. ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಸಿಗಬೇಕು ಅಂದರೆ ಕಾಮನ್ ಸೀನಿಯಾರಿಟಿ ಬಂದರೆ ನಮಗೂ ಕೂಡ ಅದೊಂದು ಅನುಕೂಲ ಆಗುತ್ತೆ. ತಕ್ಷಣಕ್ಕೆ ಆಗೋಂಥ ಅನುಕೂಲ ಬಗ್ಗೆ ಅವ್ರು ಮಾತಾಡಿದರು. ನಾವು ದೀರ್ಘಕಾಲಕ್ಕೆ ಆಗೋಂಥ ಅನುಕೂಲ ನಮ್ಮ ಉದ್ಯೋಗ ಭದ್ರತೆ, ಅದು ಮುಖ್ಯ ಎಲ್ಲರಿಗೂ. ಕಂಪ್ನಿ ಉಳಿಸ್ಕೋಬೇಕು,
ಎಲ್ಲಿಗೂ ನಿವೃತ್ತ ಇಂಜಿನಿಯರ್ಗೂ ಸರಿಯಾಗಿ ಪಿಂಚಣಿ ಬರಬೇಕು ಅಂದರೆ ಕಂಪ್ನಿ ಉಳಿಬೇಕು. ಅದರಿಂದ ನಾವು ಎರಡೆರಡು ಬಾರಿ ಅದನ್ನು ಬೋರ್ಡಿಗೆ ತಂದು ಕಾಮನ್ ಸೀನಿಯಾರಿಟಿನ ಮಾಡಿಸಿದ್ದೇವೆ, ಗೈಡ್ಲೈನ್ ಫಿಕ್ಸ್ ಮಾಡಿಸಿ. ಮೊದಲನೇ ಸರಿ ಈ ಥರ ಎಲ್ಲ ಸಮಸ್ಯೆಯಿಂದ ಡೆಫರ್ ಆಗಿತ್ತು ಅಂದರೆ ಇನ್ನೂ ಕೆಲವೊಂದು ಮಾರ್ಪಾಡುಗಳು ಮಾಡಲಿಕ್ಕೆ. ತದನಂತರ ನಾವು ಇಂಜಿನಿಯರ್ಸ್ನೆಲ್ಲ ಕರೆದು ಅವರೆಲ್ಲ ಸರ್ವಾನುಮತದಿಂದ ಒಪ್ಪಿದ್ನ ನಾವೆಲ್ಲ ವಿಡಿಯೋ ಮಾಡಿ ಆ ವಿಡಿಯೋನೆಲ್ಲ ತಗೊಂಡೋಗಿ ತೋರಿಸಿ ನಮ್ಮ ಇಂಜಿನಿಯರ್ಸ್ಗಳೆಲ್ಲ ಒಪ್ಕೊಂಡವ್ರು ಅಂತೇಳಿ ಮತ್ತೆ ಬೋರ್ಡ್ ಮೀಟಿಂಗ್ ತಂದು ಅದನ್ನು ಕಾಮನ್ ಸೀನಿಯಾರಿಟಿನ ಮಾಡಿದ್ದೇವೆ. ಮುಂದಿನ ದಿನ ಅಂದ್ರೆ ಭಾಳ ದಿನ ಇಲ್ಲ ಖಾಸಗೀಕರಣ ಬರೋದು. ದಯವಿಟ್ಟು ಮುಂದಿನ ದಿನ ಅಂದರೆ ಯಾವತ್ತೂ ಬರುತ್ತೆ ಅಂತ ತಿಳ್ಕೊಬೇಡಿ. ಶಾರ್ಟ್ಲಿ ಇಟ್ ವಿಲ್ ಕಮ್. ಡೆಫಿನೆಟ್ಲಿ ಖಾಸಗೀಕರಣ ಅನ್ನೋದು ಬಂದೇ ಬರುತ್ತೆ. ಬಂಡವಾಳಶಾಹಿಗಳು ಯಾವಾಗ ಅದನ್ನು ನೋಡ್ತಲೇ ಇದ್ದಾರೆ. ಯಾವತ್ತೂ ಕೂಡ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟ್ ಏನಿದೆ, ನಮ್ಮ ಎನರ್ಜಿ ಡಿಪಾರ್ಟ್ಮೆಂಟು, ಇದು ಖಾಸಗೀಕರಣ ಅನ್ನೋದು 100ಕ್ಕೆ ಅಗತ್ಯವಾಗಿ ಬಂದೇ ಬರುತ್ತೆ. ಆ ಸಂದರ್ಭದಲ್ಲಿ ಗೊತ್ತಾಗುತ್ತೆ ಈ ಕಾಮನ್ ಸೀನಿಯಾರಿಟಿ ಅನ್ನೋದು ಮಹತ್ವ. ಇವತ್ತು ನಾವೆಲ್ಲರೂ ಕೂಡ ಒಂದು ಒಗ್ಗಟ್ಟಾಗಿ ಒಂದು ಕಡೆ ನಿಲ್ಲಿಸಿದ್ದೀವಿ. ನಿಮಗೆ ಖಾಸಗೀಕರಣ ಅಂತ ಬಂದಾಗ ಹೋರಾಟ ಮಾಡಲಿಕ್ಕೆ ಒಂದು ದೊಡ್ಡ ಅಸ್ತಿತ್ವವನ್ನು ನಿಮಗೆ ತಂದುಕೊಟ್ಟಿದ್ದೀವಿ. ಅದನ್ನು ದಯವಿಟ್ಟು ಎಲ್ಲೂ ಪರಿಗಣನೆಗೆ ತೊಗೋಬೇಕು. ಇದು ಸಣ್ಣ ಕೆಲಸ ಅಲ್ಲ. ದಯವಿಟ್ಟು ಇದು 1.5 ವರ್ಷಗಳ ಕಾಲ ನಿರಂತರವಾಗಿ ಮಾಡಿರ್ತಕ್ಕಂಥ ಒಂದು ಅದ್ಭುತವಾದ ಕೆಲಸ. ಎಸ್ಪೆಷಲಿ 2015-18ರಲ್ಲಿ ಇರ್ತಕ್ಕಂಥ ಇಂಜಿನಿಯರ್ಸ್ಗಳು ನೀವು ನಿಮ್ಮ ಉದ್ಯೋಗಕ್ಕೆ ಈ ಒಂದು ಕಾಮನ್ ಸೀನಿಯಾರಿಟಿಯಿಂದ ನೀವು ಬರೀ ಇಂಟರ್ ಕಂಪ್ನಿ ಟ್ರಾನ್ಸ್ಫರ್, ನಿಮಗೆ ತಕ್ಷಣಕ್ಕೆ ತಗೊಂಡ ಒಂದು ಸವಲತ್ತು ಬಗ್ಗೆ ನೀವು ಮಾತಾಡ್ಬೋದು. ಅದು ನಿಮಗೆ ಇಂಟರ್ ಕಂಪ್ನಿ ಟ್ರಾನ್ಸ್ಫರ್ ಸಿಕ್ಕಿದೆ ಹೋಗೋ ಅಂಥದ್ದು ಅದಕ್ಕೆ ಅನುಕೂಲ ಆಗಿದೆ ಅನ್ನೋ ನೀವು ಅಷ್ಟೇ ಮಾತಾಡ್ತೀರಾ. ಇದು ನಿಮ್ಮ ಉದ್ಯೋಗವನ್ನು ಉಳಿಸ್ಲಿಕ್ಕೆ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಅಡಿಪಾಯ ಅನ್ನೋದು ತಾವೆಲ್ಲ ಮರಿಬಾರ್ದು. ಸೊ ಇದೊಂದು ಅದ್ಭುತವಾದಂಥ ಕೆಲಸವನ್ನು ನಾವು ಮಾಡಿದ್ದೇವೆ ಅಂತ ತಮಗೆ ಹೇಳಲಿಕ್ಕೆ ಇಚ್ಛೆಪಡ್ತೀನಿ ಇವತ್ತು.